ಸ್ಟಾರ್ಟ್ ಆತ್ರಿ ಮೇಡಮ್. ಹ್ಮ್ ಇನ್ನೊಮ್ಮೆ ಹೇಳ್ಬೇಕನ್ನ ಆಗಿಲ್ಲ, ಇದು ಬಂದಿಲ್ಲ. ಇದು ಬಂದಿಲ್ಲ ಅದ. ಓಕೆ ಕೇಳ್ರಿ. ಈಗ ನಾವು ತ್ರಿಭುಜ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿ ನಲ್ಲಿ ಅಂತ ಹೇಳಿದ್ವಿ ನೋಡ್ರಿ. ಓ ಕ್ಯೂ ಪಿ ಈ ತ್ರಿಭುಜ ಮತ್ತ ತ್ರಿಭುಜ ಓ ಆರ್ ಪಿ ಈ ತ್ರಿಭುಜದೊಳಗ ಮೂರು ಭಾಗಗಳನ್ನ ಸಮ ಅಂತ ಹಚ್ಚಿದ್ವಿ ನಾವು. ನೋಡ್ರಿ, ಒಂದೇದು ಓ ಪಿ ಸಮ ಓ ಆರ್ ಅಂತ ಹೇಳಿದ್ವಿ, ಯಾಕಂದ್ರೆ ಒಂದೇ ಇರುತ್ತದ ತ್ರಿಜ್ಯಗಳು. ನೆಕ್ಸ್ಟ್ ಕೋನ ಓ ಕ್ಯೂ ಪಿ ಸಮ ಕೋನ ಓ ಆರ್ ಪಿ, ಎರಡು ಕೋನಗಳು ಎಷ್ಟು ಅದಾವು? 90 ಡಿಗ್ರಿ ಅದಾವು. ಅದಕ್ಕೆ ನಾನು ಕೋನ ಓ ಕ್ಯೂ ಪಿ ಸಮ ಕೋನ ಓ ಆರ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಎದರಿಂದ ಗೊತ್ತಾಗೈತಿ? ನಾವು ಪ್ರಮೇಯವನ್ನ ಸಾಧಿಸಿದ್ರಿಂದ ಗೊತ್ತಾಗೈತಿ. ಹಾಗಾದ್ರೆ ಮೂರನೇದು ಏನಪ್ಪಾ ಅಂದ್ರೆ, ಈ ಒಂದು ಓ ಕ್ಯೂ ಪಿ ನಲ್ಲಿ ಓ ಪಿ ಬಾಹು ಬರ್ತದೆ, ಓ ಆರ್ ಪಿ ನಲ್ಲಿನೂ ಯಾವ ಬಾಹು ಬರ್ತದ? ಓ ಪಿ ಬರ್ತದ. ಹಂಗಾದ್ರೆ ಎರಡೂ ತ್ರಿಭುಜದಲ್ಲಿ ಓ ಪಿ ಏನಾಗೈತಿ? ಇಲ್ಲಿ ಸಾಮಾನ್ಯ ಬಾಹು ಆಗೈತಿ. ಅದಕ್ಕೆ ನಾನು ಓ ಪಿ ಇಸ್ ಸಮ ಓ ಪಿ ಅಂತ ಬರ್ದೆ. ಏನ್ ಕಾರಣ ಏನ್ ಕೊಟ್ಟೆ? ಸಾಮಾನ್ಯ ಬಾಹು. ಹಂಗಾದ್ರೆ ಎರಡು ತ್ರಿಭುಜದೊಳಗ ಮೂರು ಭಾಗಗಳನ್ನ ನಾನು ಸಮ ಅಂತ ಗುರುತಿಸಿದಂದ್ರೆ ಆ ಎರಡು ತ್ರಿಭುಜಗಳು ಏನಾಗ್ತಾವ ಹೇಳ್ರಿ? ಸರ್ವಸಮ ಆಗ್ತಾವು. ಹಾಗಾಗಿ ನಾ ಏನ್ ಬರ್ದ್ಬಿಟ್ಟಿನಪ್ಪ ಅಂದ್ರೆ, ಆದ್ದರಿಂದ ತ್ರಿಭುಜ ಓ ಕ್ಯೂ ಪಿ ಸರ್ವಸಮ ತ್ರಿಭುಜ ಓ ಆರ್ ಪಿ. ಯಾವ ಸಿದ್ಧಾಂತದಿಂದ ಅಂತಂತಂದ್ರೆ ನೋಡ್ರಿ, ಇಲ್ಲಿ ಒಂದು ಲಂಬ ಕೋನ ಐತಿ, ಒಂದು ಬಾಹು ಐತಿ, ಇನ್ನೊಂದು ಬಾಹು ಐತಿ. ಸರಿ, ಇದಕ್ಕ ಮತ್ತೆ ಯಾಕ್ರಿ ಸೈಡ್ ಆಂಗಲ್ ಸೈಡ್ ಕೋಬಾ ಅನ್ಬೋದಿತ್ತಲ್ಲ ಅಂತಂದ್ರೆ, ಇಲ್ಲಿ ಲಂಬ ಕೋನ ಬಂದೈತಿ, ಲಂಬ ಕೋನದ ಎದುರಿನ ಬಾಹುವನ್ನ ನಾವೇನಂತ ಕರಿತೀವಿ? ವಿಕರ್ಣ. ಹಂಗಾದ್ರೆ ಇಲ್ಲಿ ಲಂಬ ಕೋನ ವಿಕರ್ಣ ಬಾಹು ಸಿದ್ಧಾಂತದಿಂದ ಅವ್ರು ಏನಾಗೈತಿ? ಎರಡು ತ್ರಿಭುಜಗಳು ಏನಾಗ್ಯಾವ್ರಿ? ಸರ್ವಸಮ. ಹಂಗ ಎರಡು ತ್ರಿಭುಜಗಳು ಸರ್ವಸಮ ಆಗೈತೆ ಅಂದ್ರೆ ಉಳಿದ ಭಾಗಗಳು ಎಲ್ಲವೂ ಏನಾಗಿರ್ತಾವು? ಸಮನಾಗಿರ್ತಾವ. ಹಂಗ ನಾ ಡೈರೆಕ್ಟ್ ಮಾಡಿಬಿಡ್ತೀನಿ. ಆದ್ದರಿಂದ ಈ ತ್ರಿಭುಜದೊಳಗ ಓ ಕ್ಯೂ ಪಿ ತ್ರಿಭುಜದೊಳಗ ಪಿ ಕ್ಯೂ, ಓ ಆರ್ ಪಿ ದೊಳಗೆ ಏನ್ರಿ? ಪಿ ಆರ್. ಎರಡು ಸಮ ಅಂತ ಬರಿಬೋದಲ್ಲ. ಆದ್ದರಿಂದ ಪಿ ಕ್ಯೂ ಸಮ ಪಿ ಆರ್. therefore ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಕಾರಣ ಕೊಡ್ಬೇಕಲ್ಲ, ಯಾವ ಕೇಳ್ರಿ? ಎಸ್, ಬೈ ಸಿ ಪಿ ಸಿ ಟಿ. ಬೈ ಸಿ ಪಿ ಸಿ ಟಿ. ಸಿ ಪಿ ಸಿ ಟಿ ಲಾಂಗ್ ಫಾರ್ಮ್ ಏನ್ ಗೊತ್ತೈತಲ್ಲ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಎ ಕಾಂಗ್ರಿಯೆನ್ಸಿ ಟ್ರಯಾಂಗಲ್. ಹಂಗಾದ್ರೆ ಕನ್ನಡ ಮೀಡಿಯಂದವ್ರು ಏನ್ ಬೇಡ್ತೀರಿ ಅಂತಂದ್ರೆ, ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು. ಇಲ್ಲಿಗೆ ಏನಪ್ಪಾ ಅಂದ್ರೆ ಪ್ರಮೇಯವನ್ನ ಏನ್ ಮಾಡಿದಂಗ ನಾವು ಸಾಧಿಸ್ದಂಗಾಯ್ತು. ನೋಡ್ರಿ, ಕನ್ನಡ ಮೀಡಿಯಂದವರು ಅಥವಾ ಇಂಗ್ಲಿಷ್ ಮೀಡಿಯಂದವರು ಏನೇ ಡೌಟ್ ಇದ್ರೆ ಕೇಳ್ಬಹುದು. ಯಾವ್ದಾದ್ರು ದತ್ತ ಬರೀದ್ರೊಳಗ ಅಥವಾ ಸಾಧನೆಯ ರಚನೆಯೊಳಗ ಅಥವಾ ಸಾಧನೆ ಮಾಡೋದ್ರೊಳಗೆ ಏನಾರ ಡೌಟ್ ಇದ್ರೆ ಕೇಳ್ರಿ, ಕನ್ನಡ ಮೀಡಿಯಂದವರು ಅಥವಾ ಇಂಗ್ಲಿಷ್ ಮೀಡಿಯಂದವರು. ಇದನ್ನು ವೆರಿ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನೋಡ್ರಿ, ಪ್ರತಿ ಸಲ ಆಲ್ಮೋಸ್ಟ್ ಆಲ್ ಒಂದು ಹಿಂದಿಲ್ದೆಲ್ಲ ಕ್ವಶನ್ ಪೇಪರ್ಸ್ ಅನ್ನು ನೋಡ್ತಾ ಬಂದಂಗೆಲ್ಲ ಒಂದು 70% ಈ ಥೆರಮ್ ಅನ್ನು ಕೇಳಿದ್ರೆ ಒಂದು 30% ಆಗಲೇ ಹೇಳಿದ್ದೆಲ್ಲ ಆ ಥೆರಮ್ ಅನ್ನು ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಹೆಚ್ಚು ಇಂಪಾರ್ಟೆಂಟ್ ಅನ್ನ ಸ್ವಲ್ಪ ಹೆಚ್ಚು, ಎರಡೂ ಇಂಪಾರ್ಟೆಂಟ್. ಮತ್ತೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಇದನ್ನ ಅಂತಂದಲ್ಲ, ಎರಡೂ ಥೆರಮ್ಗಳು ಇಂಪಾರ್ಟೆಂಟ್. ಎರಡು ಥೆರಮ್ ಅನ್ನ ನೀವು ಪರ್ಫೆಕ್ಟ್ ಆಗ್ಬಿಟ್ರಿ ಅಂತಂದ್ರೆ ಎಷ್ಟು ಮಾರ್ಕ್ಸ್ ಬರ್ತಾವ ನಿಮಗೆ? 3 ಮಾರ್ಕ್ಸ್. ಹಂಗಾದ್ರೆ ಈಗ ಒಂದ್ ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು ಅಂತ ಹೇಳಿದ್ವಿ, ಹೌದಾ? ಆ ಒಂದ್ ಅಂಕದ ಪ್ರಶ್ನೆಗಳು ಇನ್ನೊಂದಿಷ್ಟು ಯಾವ ರೀತಿ ಕೇಳ್ತಾರ ಅಂತ ಹೇಳೋಣಂತೆ. ಮೊದ್ಲ ಈ ಥಿಯರಮ್ ಸಂಬಂಧಪಟ್ಟಾಗ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ದಯವಿಟ್ಟು ಮೈಕ್ ಆನ್ ಮಾಡ್ಕೊಂಡು ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ. ಇನ್ನೊಮ್ಮೆ ಹೇಳ್ರಿ, ಇನ್ನೊಮ್ಮೆ ಹೇಳಿ. ಹಲೋ ಹಲೋ ಹಾ ಕೇಳ್ರಮ್ಮ, ಯಾರಾದ್ರೂ ಏನಾದ್ರು ಯಾರಾದ್ರು ಯಾವ್ದಾದ್ರು ಇನ್ನೊಮ್ಮೆ ಹೇಳಂತಂದ್ರೆ ಕೇಳ್ರಿ, ಏನೋ ಡೌಟ್ಸ್ ಇದ್ರೆ ಕೇಳ್ರಿ. ಬೇಗ ಸಮಯ ಮುಗಿತಾ ಬರ್ತದ. ಏನಾದ್ರೂ ಈ ಥೆರಮ್ ನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬಹುದು. ಕನ್ನಡ ಮೀಡಿಯಂದವ್ರು ಇರ್ಬೋದು, ಮೆಟ್ರಿಕ್ ಪೂರ್ವ ಬಾಲಕಿಯರು ಅಥವಾ ಬಾಲಕರದು ಇರ್ಬೋದು, ಅಥವಾ ನಮ್ಮ ವಸತಿ ಶಾಲೆಯ 3 ಮಾರ್ಕ್ಸಿಗೆ ಬರ್ತದೆ ನೋಡಮ್ಮ. ಇದು 3 ಅಂಕಗಳಿಗೆ ಪ್ರಶ್ನೆ ಬೀಳಿದೆ. ಮತ್ತೆ ಇಲ್ಲಿ ನಿಮಗೆ ಹಾ ಓಕೆ ಅಮ್ಮ, ಎಲ್ಲರಿಗೆ ತಿಳಿದಿದೆ ಅಂತ ತಿಳ್ಕೊಂಡಿನಿ.
ಅಂಡರ್ಸ್ಟುಡ್ ಆಗೈತ್ರಿ ಎಲ್ಲಾರ್ಗಿ? ಎಸ್, ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಹೇಳಿದ್ನಲ್ಲ, ಪ್ರಮೇಯದ ಹೇಳಿಕೆಯನ್ನು ಕೊಟ್ಟಂಗ ನಾವ್ ಏನಪ್ಪಾ ಚಿತ್ರ ಹಾಕಿದ್ವಿ ಅಂತಂದ್ರೆ ಆ ಚಿತ್ರದ ಮೂಲಕನ ಆರಾಮಾಗಿ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಬಿಡಿಸ್ತಾ ಹೋಗ್ಬೋದು. ಒಮ್ಮೊಮ್ಮೆ ನೀವೇನಾದ್ರೂ ಪ್ರಮೇಯವನ್ನ ಮಾಡೋ ಮುಂದೆ ಚಿತ್ರವನ್ನ ಮರೆತು ಹಂಗ ಡೈರೆಕ್ಟ್ ಆಗಿ ಪ್ರಮೇಯ ಬರ್ದ್ರಿ ಅಂತಂದ್ರೆ ನಿಮಗೆ ಅಂಕಗಳನ್ನ ನೀಡುವುದಿಲ್ಲ, ನಿಮಗೆ ಮಾರ್ಕ್ಸ್ ಕೊಡಂಗಿಲ್ಲ. ಯಾಕಂದ್ರೆ ಅದು ಡೈಗ್ರಾಮ್ ಮೇಲೆನೆ ಸಂಬಂಧಪಟ್ಟಿರ್ತೈತೆ ಅದು ಸ್ಟೇಟ್ಮೆಂಟ್ ಅನ್ನೋದು ಹೇಳಿಕೆ. ನೀವು ಅದು ಡೈಗ್ರಾಮ್ ಇಲ್ಲಾರ್ದ ಹಂಗ ಬರ್ದಿರಿ ಅಂದ್ರೆ ಸುಮ್ಮನೆ ಏನಪ್ಪಾ ಅಂದ್ರ ಏನೂ ಅದಿರಲಿಲ್ಲ, ಸಾಧನೆ ಮಾಡ್ದಂಗಲ್ಲ. ಅದಕ್ಕೆ ಕಂಪಲ್ಸರಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಚಿತ್ರವನ್ನ ಹಾಕ್ಲೇಬೇಕು. ಡೈಗ್ರಾಮ್ ಹಾಕಿದ್ರಷ್ಟೇ ಅಂಕಗಳನ್ನ ಕೊಡ್ತಾರೆ. ಏನ್ ಡೌಟ್ಸ್ ಇದ್ರೆ ಕೇಳ್ರಮ್ಮ, ಇಲ್ಲಾಂದ್ರೆ ಒಂದ್ ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರ ಅಂತಂದು ಹಿಂದಿ ವರ್ಷ ಏನ್ ಕೇಳ್ಯಾರ ಅಂತ ಹೇಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತ. ಸೊ ಇದ್ರೊಳಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ಬಹುದು. ಸಾಧನೆ ಇನ್ನೊಮ್ಮೆ ಹೇಳ, ಕನ್ನಡ ಮೀಡಿಯಂದವ್ರಿಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ಕೇಳ್ರಿ. ಹೇಳ್ರಿ ಸರ್. ಸಾಧನೆ ಹೇಳಮ್ಮ ಇನ್ನೊಮ್ಮೆ. ಹ್ಞೂ ಸರ್. ಓಕೆ, ಈಗ ದತ್ತ ಮತ್ತು ಸಾಧನೆಯ ರಚನೆ ಗೊತ್ತಾಗೈತಲ್ಲ ನಿಮ್ಗ? ಇಲ್ಲ ಇಷ್ಟು ತೇರಮಣ ಇನ್ನೊಮ್ಮೆ ಹೇಳ್ಬಿಡ ಮತ್ತೊಮ್ಮೆ. ಸಾಧನೆ ಅಷ್ಟೇ ಹೇಳ್ರಿ ಸರ್. ಸಾಧನೆ ಅಷ್ಟೇ ಹೇಳೋಣಮ್ಮ. ಓಕೆ ಡನ್. ಕೇಳ್ರಿ. ಸರ್. ಹಾ ಕೇಳಿ. ಏನ್ ನೋಡ್ರಿ, ಸಾಧನೆ ನಾನು ಏನಂತ ಸಾಧಿಸ್ಬೇಕು ಅಂತಂದು ಇಲ್ಲಿ ಬರ್ದಿದ್ದೀನಿ. ಏನಂತ ಸಾಧಿಸ್ಬೇಕಂತ ಅವ್ರು ಹೇಳಿಕೆ ಕೊಟ್ಟಾರ. ಏನಪ್ಪಾ ಅಂದ್ರ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಿಕೆ ಐತಿ. ಇಲ್ಲಿ ಬಾಹ್ಯ ಬಿಂದು ಪಿ ಐತಿ, ಪಿ ಕ್ಯೂ ಮತ್ತು ಪಿ ಆರ್ ಗಳು ಏನಪ್ಪಾ ಅಂದ್ರ ಸ್ಪರ್ಶಕಗಳು. ಈ ಎರಡೂ ಸ್ಪರ್ಶಕಗಳ ಉದ್ದ ಏನಾಗೈತಿ ಅಂತಂದ್ರೆ ಸಮ ಐತಿ ಅಂತಂದು ಸಾಧಿಸ್ರಿ ಅಂತ ಹೇಳಿದಾರೆ. ಸೊ ಹಂಗಾದ್ರೆ ನಾನು ಪಿ ಕ್ಯೂ ಮತ್ತು ಇಸ್ ಟು ಪಿ ಆರ್ ಅನ್ನ ಸಮ ಅಂತ ಸಾಧಿಸ್ಬೇಕಲ್ಲ, ಅದಕ್ಕೆ ನಾನು ಸಾಧನೆಯ ಇಲ್ಲಿ ಏನ್ ಬರ್ಕೊಂಡಿದ್ದೀನಿ ಅಂದ್ರೆ ಪಿ ಕ್ಯೂ ಸಮ ಪಿ ಆರ್ ಅಂತ ಬರ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ನಾನು ಬರೀ ಇವು ಎರಡೇ ಹೇಳಿಕೆ ಇಟ್ಕೊಂಡು ಪಿ ಕ್ಯೂ ಇಸ್ ಟು ಪಿ ಆರ್ ಅಂತ ಹಿಂಗೆ ಇಷ್ಟ ಚಿತ್ರ ಇಟ್ಕೊಂಡ್ರೆ ನನಗೆ ಏನಪ್ಪಾ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ರಚನೆಯನ್ನು ಬರ್ಕೊಂಡಿದ್ದೀನಿ. ಏನ್ ಮಾಡಿನಪ್ಪಾ ಅಂದ್ರೆ ನಾನು ಈ ರಚನೆ ಒಳಗೆ ಅದಕ್ಕೆ ಕಲರ್ ಪೆನ್ಸಿಲ್ ಮಾಡ್ಕೊಂಡಿದ್ದೀನಿ. ಓ ಕ್ಯೂ, ಓ ಪಿ ಮತ್ತು ಓ ಆರ್ ಮೂರನ್ನು ಏನ್ ಮಾಡಿನಪ್ಪಾ ಅಂದ್ರೆ ಸೇರ್ತೀನಿ. ಸೇರ್ಸಿದ ತಕ್ಷಣ ನನಗಿಲ್ಲಿ ಈ ಒಂದು ಚತುರ್ಭುಜದೊಳಗೆ ಇಟ್ ಇಸ್ ಎ ಕ್ವಾಡ್ರಿಲ್ಯಾಟರಲ್. ಈ ಒಂದು ಚತುರ್ಭುಜದೊಳಗೆ ನನಗೆ ಎರಡು ತ್ರಿಭುಜಗಳು ಕಾಣ್ತಾ ಇದಾವೆ. ನನಗೆ ನಿಮ್ಗೆ 9ನೇ ತರಗತಿ ಒಳಗೆ ನಾವು ಇದನ್ನ ಏನಪ್ಪಾ ಅಂದ್ರೆ ತ್ರಿಭುಜಗಳು ಅನ್ನುವಂತ ಒಂದು ಪಾಠದೊಳಗೆ ನಾವ್ ಏನ್ ಕಲ್ತೀವಿ ಅಂತಂದ್ರೆ ಸರ್ವಸಮ ತ್ರಿಭುಜಗಳ ಬಗ್ಗೆ ಅಭ್ಯಾಸ ಮಾಡಿದೀವಿ. ಆ ಸರ್ವಸಮ ತ್ರಿಭುಜದೊಳಗೆ ಎರಡು ತ್ರಿಭುಜಗಳು ಏನಾದ್ರೂ ಸರ್ವಸಮ ಅಂತ ನಾನು ಸಾಧಿಸ್ಬಿಟ್ವಿ ಅಂತಂದ್ರೆ ಆ ಉಳಿದ ಎಲ್ಲಾ ಭಾಗಗಳು ಏನಪ್ಪಾ ಅಂತಂದ್ರೆ ಸಮನಾಗಿರ್ತಾವ ಅಂತ ಹೇಳಿ ನಾವು ಅದನ್ನ ಕೆಲವೊಂದಿಷ್ಟು ಸಿದ್ಧಾಂತಗಳನ್ನ ಯೂಸ್ ಮಾಡಿ ಏನಪ್ಪಾ ಅಂದ್ರೆ ಬಾಕೋಬಾ ಸಿದ್ಧಾಂತ ಇರ್ಬೋದು, ಕೋಬಾಕೋ ಸಿದ್ಧಾಂತ ಇರ್ಬೋದು, ಈಗ ಲಂಬಕೋನ ಕರ್ಣಬಾಹು ಸಿದ್ಧಾಂತ, ಇದ್ರ ಮೂಲಕ ನಾವು ಎರಡು ಸರ್ವಸಮ ಅಂತ ಸಾಧಿಸ್ತಾ ಬಂದಿದೀವಿ. ಹಾಗಾಗಿ ನಾ ಏನ್ ಮಾಡಿದೆಪ್ಪ ಅಂತಂದ್ರೆ ಈ ಎರಡೂ ತ್ರಿಭುಜಗಳನ್ನ ಮೊದ್ಲು ನಾನು ಸರ್ವಸಮ ಅಂತ ಸಾಧಿಸ್ಬೇಕು. ಅದಕ್ಕೆ ನಾ ಏನ್ ಮಾಡ್ಬಿಟ್ಟೆಪ್ಪ ಅಂದ್ರೆ ಫಸ್ಟ್ ಈಗ ನೋಡಿದೆ ಇಲ್ಲಿ ನನಗೆ ತ್ರಿಭುಜ ಕಾಣ್ತಾ ಇದೆ. ಯಾವ್ದು ತ್ರಿಭುಜ ಕಾಣ್ತಾ ಇದೆಪ್ಪ ಅಂದ್ರೆ ನೋಡ್ರಿ, ತ್ರಿಭುಜ ಓ ಕ್ಯೂ ಪಿ, ಈ ತ್ರಿಭುಜ. ಓಕೆ, ಈ ತ್ರಿಭುಜ ಕಾಣ್ತಾ ಇದೆ ನಮ್ಗೆ ಒಂದು. ಇನ್ನೊಂದು ತ್ರಿಭುಜ ಐತಿ ಇಲ್ಲಿ ಓ ಆರ್ ಪಿ, ಎರಡು ತ್ರಿಭುಜಗಳು ಕಾಣ್ತಾ ಇದಾವ ಇಲ್ಲಿ. ಈ ಎರಡು ತ್ರಿಭುಜಗಳನ್ನ ತಗೊಂಡು ನಾನು ಎರಡನ್ನೂ ಸರ್ವಸಮ ಅಂತ ನಾನು ಇಲ್ಲಿ ಸಾಧಿಸ್ತಾ ಹೋಗ್ತೀನಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಸಾಧನೆ ಏನ್ ಬರ್ದೀನಿ ಅಂತಂದ್ರೆ ಇದು ತ್ರಿಭುಜದ ಸಂಖ್ಯೆ ಸಿಂಬಲ್ ನೋಡ್ರಿ, ತ್ರಿಭುಜ ಓ ಕ್ಯೂ ಪಿ ಈ ತ್ರಿಭುಜ ಮತ್ತು ತ್ರಿಭುಜ ಓ ಆರ್ ಪಿ ಅಂತ ಎರಡು ತ್ರಿಭುಜನಲ್ಲಿ ಅಂತ ಹೇಳಿನಿ. ಮೂರು ಭಾಗಗಳನ್ನ ಯಾವಾದ್ರೂ ಮೂರು ಭಾಗಗಳನ್ನ ನಾವು ಸಮ ಅಂತ ಸಾಧಿಸಿದೆ ಅಂದ್ರೆ ಅವು ಎರಡು ತ್ರಿಭುಜಗಳು ಏನಾಕ್ಕವು ಸರ್ವಸಮ ಆಗ್ತವು. ಹಾಗಾಗಿ ನಾನೀಗ ಫಸ್ಟ್ನೇದು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಈ ತ್ರಿಭುಜದೊಳಗೆ ನೋಡಿದೆ ನನಗೆ ಓ ಕ್ಯೂ ಐತಿ, ಈ ತ್ರಿಭುಜದೊಳಗೆ ಓ ಆರ್ ಐತಿ. ಇವೆರಡು ಸಮ ಅಂತ ನನಗೆ ಮೊದ್ಲ ಗೊತ್ತೈತಿ. ಯಾಕಪ್ಪ ಅಂತಂದ್ರೆ ಒಂದೇ ವೃತ್ತದ ಏನದವು ಇವು ತ್ರಿಜ್ಯಗಳದವು. ನಾ ಅದಕ್ಕೆ ಒಂದೇದ್ದ ಬರ್ದ್ಬಿಟ್ಟೆ ಓ ಕ್ಯೂ ಸಮ ಓ ಆರ್. ಯಾಕಪ್ಪ ಅಂದ್ರೆ ಕಾರಣ ಕೊಡ್ಬೇಕು, ನಾವ್ ಹಂಗ ಇದು ಮಾಡಂಗಿಲ್ಲ. ಏನ್ ಕಾರಣ ಏನ್ರಿ, ಒಂದೇ ವೃತ್ತದ ತ್ರಿಜ್ಯಗಳು ಅಂತೇಳಿ ಒಂದೇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ನೋಡಿದ್ವಿ, ನಿಮ್ಗೆ ಗೊತ್ತೈತಿ ಹಿಂದಲ್ ಒಂದು ಥಿಯರಮ್ನೊಳಗೆ ನಾವು ಸಾಧಿಸಿದ್ವಿ ಇನ್ನೊಂದು ಹಿಂದಲ್ ಥಿಯರಮ್ ಏನಪ್ಪಾ ಅಂದ್ರೆ ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ತ್ರಿಜ್ಯವು ಸ್ಪರ್ಶಕಕ್ಕೆ ಏನಾಗಿರ್ತೈತಿ ಅಂತ ಹೇಳಿ ಲಂಬವಾಗಿರ್ತೈತಿ. ಅಂದ್ರೆ ಹಂಗ ಇದು ಎಷ್ಟು ಡಿಗ್ರಿ ಇರ್ತದೆ, 90 ಡಿಗ್ರಿ. ಸೇಮ್ ಇದು ಸ್ಪರ್ಶ ಬಿಂದು, ಇದು ತ್ರಿಜ್ಯ, ಇದು ಸ್ಪರ್ಶಕ. ಹಂಗಾದ್ರೆ ಈ ಕೋನನು ಎಷ್ಟು ಡಿಗ್ರಿ ಇರ್ತದೆ, 90 ಡಿಗ್ರಿ ಇರ್ತದೆ. ಹಾಗಾಗಿ ನಾ ಎರಡನೇದು ಏನ್ ಬರ್ದೆಪ್ಪ ಅಂತ ನೋಡ್ರಿ, ಕೋನ ಯಾವಾಗ್ಲೂ ನೋಡ್ರಿ ಯಾವ ಕೋನವನ್ನ ಹೇಳ್ತಾ ಇದ್ದೀವಿ ಆ ಆಲ್ಫಾಬೆಟ್ ಮಿಡ್ಲ್ ಬರ್ಬೇಕು.
ಓಕೆ, ನನಗೀಗ ಕೋನ ಕ್ಯೂ 90 ಡಿಗ್ರಿ ಐತೆ ಅಂದ್ರೆ ಈ ಕ್ಯೂ ಅಕ್ಷರ ಎದ್ರೊಳಗೆ ಬರಬೇಕು, ನನ್ನ ಮಧ್ಯದೊಳಗೆ ಬರಬೇಕು. ಹಾಗಾಗಿ ನಾನು ಕೋನ ಓ ಕ್ಯೂ ಪಿ ಸಮ ಎದಕ್ಕೆ ಹೇಳ್ರಿ, ಕೋನ ಓ ಆರ್ ಪಿ. ಎರಡು ಕೋನಗಳು ಎಷ್ಟು ಡಿಗ್ರಿ ಅದಾವು? 90 ಡಿಗ್ರಿ. ಹಂಗಾದ್ರೆ 90 ಡಿಗ್ರಿ ಅಂತ ಬರ್ತೀನಿ. ಅದು ಎದರಿಂದ ಗೊತ್ತಾಗೈತೆ ನಮಗ? ಪ್ರಮೇಯದಿಂದ ಸಾಧಿಸ್ತೀವಿ. ಅಥವಾ ನೀವು ಅದಕ್ಕೂ ಒಂದು ಕಾರಣ ಕೊಡ್ಬೋದು ಅಂತ ಹೇಳಿದ್ರೆ, ಏನ್ ಕಾರಣ ಕೊಡ್ಬೋದು ಅಂದ್ರೆ, ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಏನಾಗಿರ್ತೈತಿ? ಲಂಬವಾಗಿರ್ತೈತಿ ಅಂತ ಹೇಳಿ. ಓಕೆನಾ? ಆ ಕಾರಣ ಬರ್ತದೆ ಅಥವಾ ಪ್ರಮೇಯದಿಂದ ಸಾಧಿಸಿದೆ ಅಂತ ಹೇಳಿ. ಎರಡು ಭಾಗಗಳು ಸಮ ಅದು ನಮಗೆ. ಇನ್ನೊಂದು ಈಗ ನೋಡ್ತಾ ಹೋಗಿನಿ, ತ್ರಿಭುಜ ಓ ಕ್ಯೂ ಪಿ ನಲ್ಲಿ ಒ ಪಿ ಬಾವು ಬರ್ತದೆ. ಅದೇ ರೀತಿ ತ್ರಿಭುಜ ಓ ಆರ್ ಪಿ ನಲ್ಲಿನೂ ಸಹಿತ ಒ ಪಿ ಬಾವು ಬರ್ತದೆ. ಹಂಗಾದ್ರೆ ಈ ತ್ರಿಭುಜದೊಳಗೂ ಒ ಪಿ, ಈ ತ್ರಿಭುಜದೊಳಗೂ ಒ ಪಿ ಇರೋದ್ರಿಂದ ಒ ಪಿ ಬಾವು ಇಲ್ಲಿ ಏನಾಗೈತಿ? ಸಾಮಾನ್ಯ ಆಗೈತಿ. ಹಂಗಾದ್ರೆ ನಾನು ಮೂರನೇದು ಅದನ್ನ ಕಾರಣ ಕೊಟ್ಟಿನಿ, ಒ ಪಿ ಸಮ ಒ ಪಿ. ಯಾಕಂದ್ರೆ ಕಾರಣ ಕೊಟ್ಟಿನೇನ್ರಿ? ಸಾಮಾನ್ಯ ಬಾಹು. ಹಂಗಾದ್ರೆ ಎರಡೂ ತ್ರಿಭುಜದೊಳಗೆ ಮೂರು ಭಾಗಗಳು ಸಮನಾದವು ಅಂತಂದ್ರೆ ಆ ಎರಡೂ ತ್ರಿಭುಜಗಳು ಏನಾಕ್ಕವು ಅಂತ ಹೇಳಿ? ಸರ್ವಸಮ. ಹಂಗಾದ್ರೆ ಇಲ್ಲಿ ಬರ್ದ್ಬಿಟ್ಟಿ ನೋಡ್ರಿ. ಆದ್ದರಿಂದ ತ್ರಿಭುಜ ಓ ಕ್ಯೂ ಪಿ ಇದು ಸರ್ವಸಮ ತ್ರಿಭುಜದ ಸರ್ವಸಮದ ಸಂಕೇತ, ಸರ್ವಸಮ ತ್ರಿಭುಜ ಓ ಆರ್ ಪಿ. ಹಾಗಾದ್ರೆ ಯಾವ ಒಂದು ಸಿದ್ಧಾಂತದಿಂದ ಅವು ಎರಡು ಸರ್ವಸಮ ಆಗ್ಯವು ಅಂತಂದ್ರೆ, ಈ ತ್ರಿಭುಜದೊಳಗೆ ನೋಡ್ರಿ, ಒಂದು ತ್ರಿಭುಜದೊಳಗೆ ನೀವು ಕನ್ಸಿಡರ್ ಮಾಡಿದ್ರೆ ಸಾಕು, ನೋಡಿದ್ರೆ ಗೊತ್ತಾಗ್ತದೆ. ಒಂದು 90 ಡಿಗ್ರಿ ಕೋನ ಐತಿ, ಒಂದು ಎರಡು ಬಾವುಗಳು ಅದು. ನಿಮ್ಗೆಲ್ಲ ಇಲ್ಲಿ ಕರ್ಣ ಯಾವುದು ಅಂತ ಗೊತ್ತಿರ್ತದೆ. 90 ಡಿಗ್ರಿ ಎದುರಿನ ಭಾವವನ್ನ ಕರ್ಣ ಅಂತ ಹೇಳ್ತೀವಿ. ಈಗ ಕರ್ಣನೂ ಸಾಧಿಸ್ತೀವಿ ನಾವು. 90 ಡಿಗ್ರಿನೇ ಇರೋದ್ರಿಂದ ಇದು ಯಾವ ಹೇಳಿಕೆಯಿಂದ ಇದು ಸರ್ವಸಮ ಆಗೈತೆ ಅಂದ್ರೆ, ಲಂಬ ಕೋನ ಕರ್ಣ ಬಾಹು ಸಿದ್ಧಾಂತದಿಂದ ಈ ಎರಡು ತ್ರಿಭುಜಗಳು ಏನಾದಪ್ಪ ಅಂದ್ರೆ ಈಗ ಸರ್ವಸಮ ಅಂತ ಅದು. ಹಾಗೆ ಎರಡೂ ತ್ರಿಭುಜಗಳು ಸರ್ವಸಮ ಆಗ್ಯವಂದ್ರ ಉಳ್ಕಿದ ಎಲ್ಲಾ ಪಾರ್ಟ್ಸ್ನು, ಅವು ಆಂಗಲ್ ಸರಿ ಇರ್ಲಿ, ಸೈಡ್ ಸರಿ ಇರ್ಲಿ, ಉಳ್ಕಿದ ಎಲ್ಲಾ ಪಾರ್ಟ್ಸ್ ಏನಾಕು ಅಂದ್ರೆ ಸಮ ಅಂತ ಆಗ್ಬಿಡ್ತಾವು. ಅದಕ್ಕೆ ನಾ ಬರ್ಬಿಟ್ಟಿನಿ. ಆದ್ದರಿಂದ ಪಿ ಕ್ಯೂ ಸಮ ಪಿ. ಸಾಧಿಸಿದೆ ಅಂತ ಬರ್ತದೆ. ಓಕೆ, ಅಂಡರ್ಸ್ಟುಡ್ ಆಗೈತ್ರಿ? ಎಸ್ ಸರ್. ಓಕೆ, 3 ಅಂಕ ಸರ್ ಧ್ವನಿ ಬರುವಲ್ ಸರ್, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಇಲ್ರಿ ನೋ ಸರ್, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ನೋಡಮ್ಮ, ಈಗ ಕೇಳ್ತಾ ಇದೆನಾ? ಎಸ್ ಸರ್. ಓಕೆ, ಈಗ ಎಲ್ಲರಿಗೂ ಥಿಯರಂ ಗೊತ್ತಾಗಿದೆನಾ? ಪ್ರಮೇಯ ಎಲ್ಲರಿಗೂ ಗೊತ್ತಾಗಿದೆನಾ? ಎಸ್ ಸರ್. ಎಸ್. ಓಕೆ, ಪ್ರಾಕ್ಟೀಸ್ ಮಾಡ್ರಿ ಇದನ್ನ. ನೋಡ್ರಿ, ಈ ಒಂದು ವೃತ್ತಗಳ ಪಾಠದ ಮೇಲೆ ಎಷ್ಟು ಅಂಕಗಳು ಬರ್ತಾವ ಅಂತ ಹೇಳಿದೀನಿ? 5 ಅಂಕಗಳು. ಅದ್ರಾಗ 3 ಅಂಕದ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತದ. ಅವು ಯಾವಪ್ಪ ಅಂದ್ರೆ ಈಗ ಹೇಳಿದಂತ ಎರಡೂ ಥಿಯರಂ ಮೇಲೆ, ಎರಡೂ ಪ್ರಮೇಯದ ಮೇಲೆ 3 ಅಂಕದ ಪ್ರಶ್ನೆ ಖಂಡಿತವಾಗಿನೂ ಬಂದೇ ಬರ್ತದ. ಸೊ ಹೀಗಾಗಿ ಎರಡೂ ಪ್ರಮೇಯವನ್ನ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ ಏನಪ್ಪಾ ಅಂದ್ರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸ್ಲಿಕ್ಕೆ ಅನುಕೂಲ ಆಗ್ತದ. ಓಕೆ, 1 ಅಂಕದ ಏನಪ್ಪಾ ಅಂದ್ರೆ 2 ಪ್ರಶ್ನೆಗಳನ್ನ ಯಾವ್ದಾದ್ರು ಕೇಳ್ಬಹುದು. ಸೊ ಈಗ ನಾವು ಹೇಳಿದ್ವಲ್ಲ, ವೃತ್ತದಲ್ಲಿ ಅತ್ಯಂತ ದೊಡ್ಡ ಜ ಯಾವುದು ಅಂತಂದು, ಯಾವ್ದಾಗ್ತದೆ ಹಂಗಾದ್ರೆ? ವ್ಯಾಸ. ದಿ ಲಾಂಗೆಸ್ಟ್ ಕಾರ್ಡ್ ಇನ್ ಸರ್ಕಲ್ ಈಸ್ ಡಯಾಮೀಟರ್ ಅಂತ ಹೇಳಿ. ಓಕೆ, ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಅಂತ ಹೇಳಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನ ಎಳೆಯಬಹುದು ಅಂತ ಹೇಳ್ತಾರೆ. ಎಷ್ಟು ಎಳಿಬಹುದು ಹೇಳ್ರಿ? 2. ಇದನ್ನ ಬಹಳ ಕೇಳುವಂತ ಸಂದೇಶ ಐತಿ. ಸೊ ಮತ್ತೇನಪ್ಪಾ ಅಂದ್ರೆ ನಿಮ್ಗೆ ಹೇಳಿದೆ, ಸ್ಪರ್ಶಕ ಎಂದರೇನು 1 ಮಾರ್ಕ್ಸ್ ಕೇಳ್ತಾರ. ಅಥವಾ ಛೇದಕ ಎಂದರೇನು? ಡಿಫೈನ್ ಟ್ಯಾಂಜೆಂಟ್. ಡಿಫೈನ್ ಏನು? ಸೆಕೆಂಡ್. ಹಂಗಾದ್ರೆ ನೋಡ್ರಿ, ಸ್ಪರ್ಶಕ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಅಲ್ಲಿ ಸ್ಪರ್ಶ. ಹಂಗಾದ್ರೆ ವೃತ್ತವನ್ನ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ರೇಖೆಗೆ ಸ್ಪರ್ಶಕ. ನೋಡ್ರಿ, ಅಲ್ಲಿ ಸ್ಪರ್ಶ ಅಂದ್ರೆ ಆ ವರ್ಡ್ ಅಲ್ಲೇ ಬರ್ತದೆ. ವೃತ್ತವನ್ನ ಒಂದೇ ಬಿಂದುವಿನಲ್ಲಿ ಸ್ಪರ್ಶ ಮಾಡಿದ್ರೆ ಅದು ಸ್ಪರ್ಶಕ.
ಹಂಗ ವೃತ್ತವನ್ನು ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ರೇಖೆಗೆ ಸ್ಪರ್ಶಕ ಅಂತೀವಿ. ಅದ ನಾವು ಛೇದಕ ಅಂದ್ರ ವೃತ್ತವನ್ನ ಎರಡು ನಿರ್ದಿಷ್ಟ ಬಿಂದುವಿನಲ್ಲಿ ಕತ್ತರಿಸುವಂತೆ ಎಳೆದ ರೇಖೆ ಏನಂತ ಕೇಳ್ತೀವಿ ಅಂದ್ರೆ ಛೇದಕ. ನೋಡ್ರಿ, ಅಭಿಮನ್ಯು ಏನ್ ಚಕ್ರವ್ಯೂಹವನ್ನು ಭೇದಿಸಿದನು ಅಥವಾ ಛೇದಿಸಿದನು, ಛೇದಿಸಂದ್ರೆ ಅದ್ರ ಮೂಲಕ ಹಾದು ಹೋಗುವುದು. ಹಂಗಾದ್ರೆ ಟ್ಯಾಂಜೆಂಟ್ ಮೀನ್ಸ್ ಅ ಲೈನ್ that touches a circle at only one point. Tangent second means a line that intersects a circle at two distinct points. ಓಕೆ, ಅದನ್ನು ಕೇಳುವಂತ ಸಾಧ್ಯತೆ ಐತಿ. ಮತ್ತ ಈಗ ಇನ್ನೊಂದು ಮಾರ್ಕ್ಸ್ ಯಾವ ರೀತಿ ಕೇಳ್ತಾರಂತ ಅದನ್ನ ನೋಡ್ಕೊಂತ ಹೋಗಿ ಸ್ಟಾಪ್ ಮಾಡ್ತೇನೆ ಲಾಸ್ಟ್ಗೆ. ನೋಡೋಣ ಯಾರಿಗೆ ಗೊತ್ತೈತೆ ಆನ್ಸರ್ ಮಾಡ್ತಾರಂತ ನೋಡ್ತಾ ಹೋಗೋಣ. ಹಾ ಮೇಡಮ್, ಸ್ಟಾಪ್ ಮಾಡ್ಬಿಡಂತ ಹೇಳ್ರಿ. ನೋಡ್ರಿ ಯಾರು ಆನ್ಸರ್ ಮಾಡ್ತೀರಿ ಅಂತ ಹೇಳಿ. ಇದನ್ನು ಒಂದು ಹಳೆ ಕ್ವಶನ್ ಪೇಪರ್ ನಲ್ಲಿ ಕೇಳಿದಾರ. ಓ ಒಂದು ವೃತ್ತ ಕೇಂದ್ರ ಏನ್ರಿ ಇಲ್ಲಿ ಓ. ಯಾರು ಹೇಳ್ತೀರಿ ಆನ್ಸರ್ ನೋಡ್ತಾ ಹೋಗೋಣ. ಎಪಿ ಮತ್ತು ಬಿಪಿಗಳು ಏನು ಸ್ಪರ್ಶಗಳು, ಇವೆರಡು ಸಮನಾಗಿರ್ತಾವ. ಎಸ್, ಹಂಗಾದ್ರೆ ನೋಡ್ರಿ ನಿಮಗೊಂದು ಪರೀಕ್ಷೆಯಲ್ಲಿ ಕೇಳಬಹುದಾದಂತ ಸಂಭವನೀಯತೆ ಇರುವಂತಹದ್ದು. ನಿಮ್ಗೆ ಏನ್ ಮಾಡ್ಬಿಡ್ತಾರಪ್ಪ ಅಂದ್ರ ಕೋನ ಎ ಒ ಪಿ 110 ಡಿಗ್ರಿ ಆದರೆ ಕೋನ ಎ ಪಿ ಬಿ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಎಷ್ಟು ಡಿಗ್ರಿ ಆಗತ್ರಿ? 70 ಡಿಗ್ರಿ ಆಗುತ್ತೆ ಅಂತ, ಅದು 70 ಡಿಗ್ರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ನೋಡೋಣ ಅಂತ ನೋಡ್ರಿ ಇಟ್ ಈಸ್ ಎ ಕ್ವಾಡ್ರಿಲೇಟರ್. ಇದು ಒಂದು ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟಿರ್ತದೆ? 360 ಡಿಗ್ರಿ. ಹಂಗಾದ್ರೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. 90 ಡಿಗ್ರಿ ಮತ್ತು 90 ಡಿಗ್ರಿ ಅಂದ್ರೆ 180 ಡಿಗ್ರಿ. ಹಂಗಾದ್ರೆ ಇವೆರಡು ಕೋನ ಕೂಡಿಸಿದ್ರೆ ಎಷ್ಟಾಗ್ಬೇಕಂಗಾದ್ರೆ 180. ಯಾಕಂದ್ರೆ 180 360. ಹಂಗಾದ್ರೆ ಇನ್ ಎ ಕ್ವಾಡ್ರಿಲೇಟರಲ್ sum of the all angles is 360 degree. So you already know this angle is 90 degree, this angle is also 90 degree. Then sum of these two angles is 180 degree. So it is 110 degree means it is 70 degree. ನೋಡ್ರಿ, ಹಂಗ ನೀವು ಡೈರೆಕ್ಟ್ ಆಗಿ ಬರೀಬಹುದು ಆಬ್ಜೆಕ್ಟಿವ್ ಟೈಪ್ ಕೇಳಿದಾಗ ಅಥವಾ ಒಂದ್ ಅಂಕದಾಗ ಕೇಳಿದಾಗನು. ನೋಡ್ರಿ, ಈ ಒಂದು ಕೋನ 90 ಡಿಗ್ರಿ, ಈ ಕೋನ 90 ಡಿಗ್ರಿ ಇದ್ದಾಗ ಇವೆರಡು ಕೂಡಿಸಿದ್ರೆ 180 ಆಯ್ತು. ಇವೆರಡು ಕೂಡಿಸಿದ್ರೆ ಎಷ್ಟಾಗ್ಬೇಕು? ನಂಗೆ 180 ಆಗ್ಬೇಕು. ಹಂಗಾಗಿ ಇದು 110 ಇದ್ರೆ 110 180 ಆಗ್ಬೇಕಾದ್ರೆ ಇಲ್ಲಿ ಎಷ್ಟು ಕೂಡಿಸ್ಬೇಕು? 70. 110ಕ್ಕೆ 70 ಡಿಗ್ರಿಯನ್ನು ಕೂಡಿಸಿದ್ರೆ ಎಷ್ಟಾಯ್ತ್ರಿ? 180 ಡಿಗ್ರಿ. ಗೊತ್ತಾಗ್ತದ? ಎಸ್. ನೆಕ್ಸ್ಟ್ ನೋಡ್ರಿ, ಅರವತ್ತು ಡಿಗ್ರಿಯನ್ನ ಕೊಟ್ಟಿದ್ದಾರೆ. ಈ ಕೋನ ಎಷ್ಟು ಡಿಗ್ರಿ? ಎಷ್ಟು ಡಿಗ್ರಿ ಆಗತ್ರಿ? ನೋಡ್ರಿ, 120. ವೆರಿ ಗುಡ್, ಕರೆಕ್ಟ್ ಇದೆ. 120 ಡಿಗ್ರಿ. ಗೊತ್ತಾಗ್ತಿದನ ಯಾಕೆ ಅಂತ ತಿಳ್ಕೊಂಡು. ಯಾಕಂದ್ರೆ ಮತ್ತೆ ನೀವು ಅದನ್ನ ಒಂದ್ ಅಂಕದ ಕೇಳಿದಾಗ ಎ ಬಿ ಏನಪ್ಪಾ ಅಂದ್ರೆ ಎ ಒ ಬಿ ಪಿ ಒಂದು ಚತುರ್ಭುಜವಾಗಿದೆ ಅಂತ ತಿಳ್ಕೊಂಡು ಅದ್ರ ಕೋನ ಎ ಕೋನ ಬಿ ಅಂತ ಬರೀ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಕೋನ ಎ ಒ ಬಿ ಪ್ಲಸ್ ಕೋನ ಬಿ ಪಿ ಅಥವಾ ಎ ಪಿ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಟಚ್ ಮಾಡಬಹುದು. ಆಬ್ಜೆಕ್ಟಿವ್ ಟೈಪ್ ಒಳಗೆ ಏನಾದ್ರು ಆಪ್ಷನ್ಸ್ ಕೊಟ್ಟಿದ್ರು ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಏನಪ್ಪಾ ಅಂದ್ರೆ ಆಪ್ಷನ್ ಅನ್ನು ಬರೆದು ಬಿಡ್ಬೋದು. ಗೊತ್ತಾಗ್ತದ? ಎಸ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರ. ಇದೊಂದು ವೃತ್ತ ಐತಿ. ಓ ವೃತ್ತ ಕೇಂದ್ರ, ಕ್ಯೂ ಬಾಹ್ಯ ಬಿಂದು, ಪಿ ಕ್ಯೂ ಇರುವಂತಹ ಡಿಸ್ಟೆನ್ಸ್ ದೂರ, ಪಿ ಕ್ಯೂಗೆ ಇರುವಂತಹ ದೂರ ನೋಡ್ರಿ, ಪಿ ಕ್ಯೂಗೆ ಇರುವಂತಹ ದೂರ 4 ಸೆಂಟಿಮೀಟರ್. ವೃತ್ತ ಕೇಂದ್ರದಿಂದ ಬಾಹ್ಯ ಬಿಂದುವಿಗೆ ಇರುವಂತಹ ದೂರ 5 ಸೆಂಟಿಮೀಟರ್ ಆದರೆ ಈ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಈ ವೃತ್ತದ ತ್ರಿಜ್ಯ OP ಅನ್ನು ಹೇಳ್ಬೇಕು ನಾನು. ಎಷ್ಟು ಸೆಂಟಿಮೀಟರ್ ಬರ್ತದೆ? 3 ಸೆಂಟಿಮೀಟರ್. ಹೌದಾ? ಯಾಕಂದ್ರೆ ನೋಡ್ರಿ, ಈ ಕೋನ OPQ ದೊಳಗೆ ಕೋನ P ಎಷ್ಟು ಡಿಗ್ರಿ ಆಗುತ್ತೆ? 90 ಡಿಗ್ರಿ. 90 ಡಿಗ್ರಿ ಬಂದೈತಂದ್ರೆ ಅಲ್ಲಿ ಪೈಥಾಗೋರಸ್ ಪ್ರಮೇಯ ಅಂತ ನೀವು ಆಲ್ರೆಡಿ ಕಲ್ತೀರಿ. ಹಂಗಾರೆ ಪೈಥಾಗೋರಸ್ ಪ್ರಮೇಯದ ಹೇಳಿಕೆ ಪ್ರಕಾರ ಏನೈತಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ಬಾಹುವಿನ ವರ್ಗ
ಉಳಿದೆರಡು ಬಾಹುವಿನ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತೈತಿ ಸಮ ಆಗೈತೆ. ಹಂಗಾದ್ರೆ ಇನ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ದಿ ಸ್ಕ್ವೇರ್ ಆನ್ ದಿ ಹೈಪೋಟನಸ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಸ್ಕ್ವೇರ್ಸ್ ಆನ್ ದಿ ಅದರ್ ಟು ಸೈಡ್ಸ್. ಹಂಗಾದ್ರೆ ಪೈಥಾಗೋರಸ್ನ ಹೇಳಿಕೆ ಪ್ರಕಾರ ಇದನ್ನ ಬಿಡಿಸು ನೋಡೋಣ. ಪೈಥಾಗೋರಸನ ಪ್ರಮೇಯದ ಪ್ರಕಾರ ಹೇಳ್ರಿ. ಹಂಗಾದ್ರೆ ಪೈಥಾಗೋರಸನ ಪ್ರಮೇಯದ ಪ್ರಕಾರ ನೋಡ್ರಿ, ಪೈಥಾಗೋರಸ್ ಪ್ರಮೇಯ ಇನ್ನೊಮ್ಮೆ ಹೇಳ್ತಾ ಇದೆ ನೋಡ್ರಿ. ಒಂದು ಲಂಬಕೋನ ತ್ರಿಭುಜದಲ್ಲಿ, ಇದು ಲಂಬಕೋನ, ಇಲ್ಲಿ ಕೋನ ಪಿ 90 ಡಿಗ್ರಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ಬಾಹುವಿನ ವರ್ಗ, ಇದ್ರೊಳಗೆ ವಿಕರ್ಣ ಯಾವ್ದಂದ್ರ 90 ಡಿಗ್ರಿಯ ಎದುರಿನ ಬಾಹುವಿನ ವಿಕರ್ಣ ಅಂತೀವಿ. ಇದರ ಬಾಹುವಿನ ವರ್ಗ, ಇದು ಬಾಹುವಿನ ಹೆಸರು ಐತಿ OQ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ಬಾಹುವಿನ ವರ್ಗ ಎದಕ್ ಸಮ ಇರ್ತದಂದ್ರ ಉಳಿದೆರಡು ಬಾಹುವಿನ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತೈತಿ ಅಂತ ಸಮನಾಗಿ. ಈಗ ಈ ಬಾಹು ಎದಕ್ ಸಮ ಐತೆ ಅಂದ್ರೆ ಉಳಿದೆರಡು ಬಾಹು ಯಾವ್ದ್ರಿ? PQ ಮತ್ತ ಇನ್ನೊಂದು ಯಾವ್ದು? OP. ಅದರ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತೈತಿಪ್ಪ ಅಂತಂದ್ರ ಸಮನಾಗಿರ್ತೈತಿ ಅಂತ ಹೇಳ್ತಾರ. ಹಂಗಾದ್ರೆ ಈಗ ಬಿಡಿಸ್ತಾ ಹೋಗೋನು. OQ ಎಷ್ಟ್ ಐತ್ರಿ? ಹಂಗಾದ್ರೆ 5, 5 ಸ್ಕ್ವೇರ್, 5 ವರ್ಗ. PQ 4 ಸ್ಕ್ವೇರ್, 4ರ ವರ್ಗ, ಪ್ಲಸ್ OP ಸ್ಕ್ವೇರ್ ನನಗೆ ಕಂಡು ಹಿಡಿಬೇಕಾಗೈತಿ. ನಾನು OP ಸ್ಕ್ವೇರ್ ಬೇಕಾಗಿಲ್ಲ, OP ಬೇಕಾಗೈತಿ. ತ್ರಿಜ್ಯವನ್ನ ಕಂಡು ಹಿಡ್ರಿ ಅಂತ ಹೇಳ್ಯಾರ. ಓಕೆನಾ? OP ತ್ರಿಜ್ಯ ಹೌದಲ್ಲ, ಇಟ್ ಇಸ್ ಅ ರೇಡಿಯಸ್. ಹಾಗಾದ್ರೆ ನೋಡ್ರಿ, 5ರ ವರ್ಗ 25 ಎಸ್ ಇಸ್ ಈಕ್ವಲ್ ಸಮ 4ರ ವರ್ಗ 16 ಪ್ಲಸ್ OP ಸ್ಕ್ವೇರ್. ಓಕೆನಾ? ಎಸ್. ಈಗ ನೋಡ್ರಿ, ನನಗೆ OP ಸ್ಕ್ವೇರ್ OP ಬೇಕಾಗೈತಿ. ಈ 16ನ್ನ ಈ ಕಡೆ ಎಡಭಾಗಕ್ಕೆ ತೊಗೊಂಬರ್ತೀನಿ, ಅವಾಗ ಚಿಹ್ನೆ ಬದಲಾಗ್ತದಲ್ಲ. ಸೊ ಪ್ಲಸ್ 16 ಐತಿ, ಈ ಕಡೆ ಬಂದ್ರೆ ಏನಾಗ್ತದೆ? -16. ಹಂಗಾದ್ರೆ ನೋಡ್ರಿ, 25 ಮೈನಸ್ 16 ಇಸ್ ಈಕ್ವಲ್ ಟು OP ಸ್ಕ್ವೇರ್. ಹಾಗಾದ್ರೆ 25ರೊಳಗೆ 16 ಕಳೆದ್ರೆ ಎಷ್ಟು ಉಳಿತೈತಿ? ಎಷ್ಟು ಉಳಿತೈತ್ರಿ? ಹಂಗಾದ್ರೆ OP ಸ್ಕ್ವೇರ್ ಇಸ್ ಈಕ್ವಲ್ ಟು 9. 25ರೊಳಗೆ 16 ಕಳೀರಿ, ಎಷ್ಟು ಬಂತು? 9. ಹಂಗಾದ್ರೆ OP ಸ್ಕ್ವೇರ್ ಬೇಕಾಗಿಲ್ಲ ನಂಗೆ, OP ಎಷ್ಟು ಬೇಕಾಗೈತೆ ಅಂದ್ರೆ ಇದು ವರ್ಗ ಏನಪ್ಪಾ ಅಂದ್ರೆ √9 ಅಂತ ಹೇಳ್ತೀವಿ. 9ರ ವರ್ಗ. ಹಂಗಾದ್ರೆ 9ರ ವರ್ಗ ಮೂಲ ಏನಾಗ್ತದ? ಹಾಗ √9 ಈಸ್ 3. ಹಂಗಾದ್ರೆ ಆದ್ದರಿಂದ OP ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಹಂಗಾದ್ರೆ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಬಂತ್ರಿ? 3 ಸೆಂಟಿಮೀಟರ್. ಗೊತ್ತಾಗ್ತದನ? ಈ ತರನು ಒಂದ್ ಅಂಕದ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇರ್ತದೆ. ಸೊ ಕೇಳಿದಂದ್ರೆ ಈಸಿಯಾಗಿ ನೀವೇನಪ್ಪಾ ಅಂದ್ರೆ ಪೈಥಾಗೋರಸನ ಪ್ರಮೇಯನ ಉಪಯೋಗಿಸಿಕೊಂಡು ಆ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು. ಓಕೆ, ಸೊ ಇಲ್ಲಿಗೆ ಇವತ್ತಿನ ಒಂದು ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ತ್ರಿಭುಜಗಳು, ಸರ್ಕಲ್ಸ್, ವೃತ್ತಗಳು, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರ್ಬೋದು, ಮತ್ತೆ ಜೊತೆಗೆ ಎರಡೂ ಪ್ರಮೇಯ ಎಲ್ರಿಗೂ ತಿಳಿದೈತಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವ್ನು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಮುಂಬರುವಂತಹ ಪರೀಕ್ಷೆಯಲ್ಲಿ ಏನ್ ಮಾಡ್ರಿ, ಹೆಚ್ಚು ಅಂಕಗಳನ್ನ ಗಳಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಈ ಸರ್ಕಲ್ಸ್ ಚಾಪ್ಟರ್ಸ್ ಮ್ಯಾಗ, ವೃತ್ತಗಳ ಚಾಪ್ಟರ್ ಮ್ಯಾಗ 5 ಅಂಕಗಳ ಪ್ರಶ್ನೆಗಳು ಖಂಡಿತವಾಗಿ ಬರ್ತೈತಿ. ಅದ್ರೊಳಗೆ 3 ಅಂಕದ ಪ್ರಶ್ನೆ ಯಾವ್ದಿರ್ತದೆ? ಪ್ರಮೇಯ, ಥಿಯರಂ ಇದ್ದೇ ಇರ್ತದೆ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಓಕೆ.